ಇವತ್ತಿನ ವಿಡಿಯೋದಲ್ಲಿ ಮೊಲಗಳಿಂದ ಅಂದ್ರೆ ತುಂಬಾ ಜನ ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ಮೊಲಗಳು ಸಾಕ್ತೀನಿ. ಇವತ್ತು ಮಲಿನ ಬಗ್ಗೆನ ಒಂದ್ 2-3 ವಿಡಿಯೋ ಮಾಡ್ಬಿಟ್ಟಿರ್ತೀನಿ. ಅಂದ್ರೆ ಪೂರ್ತಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇರ್ತದೆ. ಇನ್ನ ಶಾರ್ಟ್ ವಿಡಿಯೋಸ್ಗಳೆಲ್ಲ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಬಟ್ ನೀವು ನೋಡ್ಕೊಂತೀನಿ ಅಂದ್ರೆ ನೋಡ್ಕೋಬಹುದು. ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಖುಷಿ ಆಯ್ತು ಅಂದ್ರೆ ಕಾಲ್ ಮಾಡ್ಬಿಟ್ಟೆ ಮಾತಾಡಿ. ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಇಷ್ಟ ಆಗೈತೆ ಅಂದ್ರೆ ಕಮೆಂಟ್ ಹಾಕಿ ನಂಗೆ ಇಷ್ಟ ಆಯ್ತು ವಿಡಿಯೋಸ್ ಅಂತ. ಅದ್ರಲ್ಲಿ ಏನಿಲ್ಲ ವಿಡಿಯೋಗಳು ನೋಡ್ಕೊಳ್ಳೋಣ. ಆಮೇಲೆ ಏನು ಅಂತಂದ್ರೆ ಮೊಲ ಸಾಕೋರ್ಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಮೊಲ ಸಾಕೋರ್ಗೆ ಹೇಳೋದೇನಪ್ಪ ಅಂತಂದ್ರೆ ಫಸ್ಟು ನೀವು ಮೊಲ ಸಾಕೋಕ್ಕೂ ಮುಂಚೆ ನಿಮಗೆ ಎಕ್ಸ್ಪೀರಿಯನ್ಸ್ ಅನ್ನೋದೇನು ಬೇಕಾಗಿಲ್ಲ. ಅಂದರೆ ನೀವು ತುಂಬ ಜನ ಅನ್ಕೊಂಡಿರ್ಬೋದು ಅದಕ್ಕೆ ಅನುಭವ ಬೇಕು, ಅದು ಬೇಕು, ಇದು ಬೇಕು ಅಂತ. ಅಂದರೆ ನಿಮಗೆ ಗೈಡ್ ಮಾಡೋರು ಒಬ್ರು ಇತ್ತು ಅಂದರೆ ಯಾವುದೇ ಕೆಲಸಕ್ಕೂ ಅನುಭವ ಅನ್ನೋದು ಬೇಕಾಗಿಲ್ಲ. ನನ್ನ ಪ್ರಕಾರ ನಿಮಗೆ ಅನುಭವ ಬೇಕಾಗಿರೋದು ನಿಮಗೆ ಕೆಲಸ ಮಾಡೋ ರೀತಿಲಿ ಯಾರಾದರೂ ನಿಮಗೆ ಗೈಡ್ ಮಾಡೋರು ಇರಬೇಕು. ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಅದ್ರ ಬಗ್ಗೆ ಹೇಳ್ಕೊಡೋರು ಇರಬೇಕು. ಅಂತಂದರೆ ನೀವು ಮೊಲನೇ ಸಾಕಿ, ಕೋಳಿನೇ ಸಾಕಿ, ಕುರಿನೇ ಸಾಕಿ, ಹೆಗ್ಣನೇ ಸಾಕಿ, ಮತ್ತೊನ್ನೇ ಸಾಕಿ, ಏನೇ ಸಾಕಿ, ಬಟ್ ನಿಮಗೆ ಗೈಡ್ ಮಾಡೋರು ಇರಬೇಕು. ಅಂದರೆ ಗೈಡ್ ಮಾಡೋರು ಇಲ್ಲ ಅಂತಂದರೆ ನಿಮ್ಗೆ ಪ್ರಾಬ್ಲಮ್ ಆಗೋದೇನಪ್ಪ ಅಂತಂದರೆ ಅದ್ರ ಮೇಲೆ ಲಾಸಿಂಗು. ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ತಿಳ್ಕಲ್ದೇ ಇದ್ದಾಗ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ನೀವು ಮಾಡಿದ್ರೆ ಖಂಡಿತ ಎಲ್ಲರೂ ಅಷ್ಟೇ. ನಾವು ಲಾಸ್ ಆಗಿರೋರೆ, ಎಲ್ಲರೂ ಲಾಸ್ ಆಗಿರೋರೆ. ಯಾರಿಗೂ ಅನುಭವ ಇಲ್ಲಂತೆ ಪ್ರೆಸೆಂಟ್ಲಿ ಬಂದ್ಬಿಟ್ಟು ಯಾರು ಫಾರಮ್ ಮಾಡಲ್ಲ. ಅಂತಂದ್ರೆ ಆ ಥರ ಫಾರಮ್ ಮಾಡಿರೋನು ಯಾರಪ್ಪ ಅಂದ್ರೆ ದುಡ್ಡು ಇರಬೇಕು, ಅವ್ನು ಯಾರೋ 4 ಜನ ಕೆಲ್ಸಕ್ಕೆ ಇಟ್ಟಿರ್ಬೇಕು, ಹೋದ್ರೆ ಹೋಯ್ತವೆ ಬಂದರೆ ಬರ್ತವೆ ಅಂತ ಮಾಡೋನು ಮಾತ್ರ ದುಡ್ಡು ಮಾಡ್ದಂಗೆ. ಇಲ್ಲ ಅಂತಂದ್ರೆ ಅವ್ನು ಯಾವುದೇ ಕಾರಣಕ್ಕೂ ದುಡ್ಡು ಮಾಡಿರೋನು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಮಾಡಿರಲ್ಲ. ಇದನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಮಗೆ ಕೊರೆದು ಮತ್ತು ಒಂದೊಂದು ಅಷ್ಟು ವೀಡಿಯೋಗಳನ್ನ ಕೊರೆಯೋದು ಪರಿಯೋದು ಇವೆಲ್ಲ ನಾವು ಮಾಡೋಕ್ಕೆ ಬರೋದಿಲ್ಲ. ಇರೋದನ್ನ ಡೈರೆಕ್ಟಾಗಿ ಹೇಳ್ತೀವಿ. ಆದರೆ ಅರ್ಥ ಮಾಡ್ಕೊಳ್ಳಿ. ಆಗಲಿಲ್ಲ ಅಂತಂದರೆ ನಿಮ್ಮ ಇಷ್ಟ, ಅದು ನಾವೇನು ಮಾಡೋಕ್ಕಾಗಲ್ಲ. ಜನಕ್ಕೆ ಏನೇ ಹೇಳಿ ನಾವು ನಂಬಿಸ್ಬೇಕು ಮತ್ತು ಇನ್ನೊಂದು ಹೇಳ್ಬೇಕು ಅವೆಲ್ಲ ನಮ್ಗೆ ಇರೋದಿಲ್ಲ. ಡೈರೆಕ್ಟಾಗಿ ವೀಡಿಯೋ ಮಾಡ್ತೀವಿ, ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ. ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ಹೇಳಿ ಅಂತ ಹೇಳೋದು ಅಷ್ಟೇ. ನಿಮ್ಗೇನಾದರೂ ಮಾಹಿತಿ ಬಗ್ಗೆ ಆಗಲಿ, ಕೋಳಿ ಬಗ್ಗೆ ಆಗಲಿ, ನಾವು ಸಾಕಿರೋ ಬಾತುಕೋಳಿಗಳ ಬಗ್ಗೆ ಆಗಲಿ ಯಾವುದಾದ್ರೂ ಮಾಹಿತಿ ಇತ್ತು ಅಂದರೆ ಬಂದು ನಿಮ್ಮ ಹತ್ರ ಹೇಳ್ತೀವಿ. ನಿಮ್ಗೆ ಹತ್ರ ಏನಾರು ಮಾಹಿತಿ ಇದ್ದರೆ ನಮ್ಗೆ ಹೇಳ್ರಪ್ಪ ಅಂತ ಅಷ್ಟೇ ನಾವು ಕೇಳೋದು. ಇನ್ನೇನು ನಿಮ್ಮ ಹತ್ರ ಬಂದ್ಬಿಟ್ಟು ನಾವೇನು ಹೊಡ್ಕೊಳ್ಳೋದು, ಅಲ್ಲಿ ಬಂದ್ಬಿಟ್ಟು ಹಂಗೆ ಮಾಡ್ಕೊಳ್ರಿ ಹಿಂಗೆ ಮಾಡ್ಕೊಳ್ರಿ, ನಿಮ್ಮ ಹತ್ರ ಮೋಸ ಮಾಡ್ಬಿಟ್ಟು ಅವೇನು ಮಾಡಬೇಕಾಗಿದ್ದು ನಮಗೆ ಇನ್ನೇನು ಬರೋದಿಲ್ಲ. ಅದರಲ್ಲಿ ಇನ್ನೇನು ಆಸೆನೂ ಪಡೋದಿಲ್ಲ. ಅಂದರೆ ಅರ್ನಿಂಗ್ ಆಗಬೇಕು, ವೀಡಿಯೋದಲ್ಲಿ ಲೈಕ್ ಕೊಡಬೇಕು, ಕಮೆಂಟ್ ಬರಬೇಕು, ಯಾವುದೂ ಇಲ್ಲ. ದಿನ 5 ವೀಡಿಯೋ ಆನೆಸ್ಟಾಗಿ ಮಾಡ್ತೀವಿ. ಆನೆಸ್ಟಾಗಿ ವೀಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಇಷ್ಟ ಆದರೆ ಲೈಕು ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಮಲ ಸಾಕುವಾಗ ತುಂಬಾ ಜನ ಹೇಳಿರ್ತಾರೆ ಬಡ್ಡಿಗಳು ಹೆಂಗೆ ಅಂತಂದ್ರೆ ಮಲ ಸಾಕೋರ ಲಕ್ಷ ಸಂಪಾದನೆ ಮಾಡ್ಬೋದು, ಕೋಟಿ ಸಂಪಾದನೆ ಮಾಡ್ಬೋದು. ಯಾವುದ್ರಲ್ಲೂ ಕಷ್ಟಪಡದಂತೆ ಸ್ಟ್ರಗಲ್ ಮಾಡದಂತೆ ಮತ್ತು ಸ್ಟ್ರಗಲ್ ಪಡೆದಂತೆಯೇ ನೀವು ಯಾವುದೇ ಕೆಲಸ ಮಾಡಿದ್ರು ನೀವು ಯಾವುದ್ರಲ್ಲೂ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಅಂದರೆ ಅನುಭವ ಬರಲೇಬೇಕಂದ್ರೆ ಯಾರೇ ಮಾಡಿ, ನೀವೇ ಮಾಡಲಿ, ನಾವೇ ಮಾಡಲಿ, ಯಾರೇ ಬರಲಿ, ಅನುಭವ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ತಿಳ್ಕೊಬೇಕಾಗಿರೋದು ಅನುಭವ. ಅಂದರೆ ನೀವು ಅನುಭವನೇ ತಗೊಳ್ದಾರೆ ನಿಮ್ಗೆ ಅಲ್ಲಿ ಲಾಸೇ ಆಗದಂತೆ ನೀವು ಫಸ್ಟು ಹೋಗ್ಬಿಟ್ಟು ಲಾಭ ಮಾಡ್ತೀವಿ ಅಂತಂದರೆ ಯಾವುದೇ ಬಿಸ್ನೆಸ್ ಆಗ್ಬೋದು. ಫಾರ್ಮರ್ ಲೈಫ್ ಅಂತ ಬಂದಾಗ ಯಾವುದೇ ಕೆಲಸ ಮಾಡಿದ್ರು ಕೂಡ ಫಸ್ಟು ನೀವು ಕಲ್ತ್ಕೋಬೇಕಾಗಿರೋದೇನು ಅಂದರೆ ಲಾಸ್ ಆದರೂ ಪರವಾಗಿಲ್ಲ, ನಾನು ನಿಂತ್ಕೊಂಡು ಮಾಡ್ತೀನಿ ಅನ್ನೋದು. ಈಗ ಒಂದು ಕೆಲಸ ಮಾಡಿರ್ತೀರ, ಲಾಸ್ ಆಯಿತು ಅಂದ ತಕ್ಷಣ ಬಿಟ್ಕೊಡೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀರ. ಆಮೇಲೆ ಏನು ಅಂತಂದರೆ ಮೊಲಿನಲ್ಲಿ ಯಾಕೆ ಅರ್ನಿಂಗ್ ಆಗಲ್ಲ ಅಂತ ಈಗಲೇ ಹೇಳ್ಬಿಡ್ತೀನಿ, ಕೇಳ್ಕೊಳ್ರಿ. ಮೊಲನ ಕೆಲವರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡೋದಿಲ್ಲ. ಅಂದರೆ ಎಲ್ಲ ಇಷ್ಟಪಡ್ತಾರೆ ಅಂತ ತಿಳ್ಕೊಳಕ್ಕಂತೂ ಯಾರು ಹೋಗ್ಲೇಬೇಡ್ರಿ. ಮೊಲನ ತುಂಬ ಕೆಲವ್ರು ಮಾತ್ರ ಇಷ್ಟಪಡೋದು. ಅಂದರೆ ಎಲ್ಲ ಇಷ್ಟಪಡೋದಿಲ್ಲ ಮೊಲನ. ಮೊಲ ಯಾಕೆ ಇಷ್ಟಪಡೋದಿಲ್ಲ ಅಂತಲೂ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಕೇಳ್ಕೊಳ್ರಿ. ಮೊಲಂದು ಸ್ವಭಾವ ಬಂದು ಕೂದಲು ಕಿತ್ಕೊಳ್ಳೋದು ಅಂಥದ್ದು. ಅಂದರೆ ಕೂದಲು ಕಿತ್ಕೊಳ್ಳುವಂಥದ್ದು ಏನು, ಇವಾಗ ಫಸ್ಟ್ ಆಫ್ ಆಲ್ ನೀವು ಕೇಳ್ಬೋದು. ಅಂದರೆ ಕೂದಲು ಕಿತ್ಕೊಳ್ಳುವಂಥದ್ದು ಏನು ಅಂತಂದರೆ ಅದು ಕೂದಲು ಕಿತ್ಕೊಂಡು ಮರಿ ಹಾಕೋ ಟೈಮ್ಗೆ ಮತ್ತು ಅದ್ರ ಸ್ವಭಾವನೇ ಎಷ್ಟು ದಗೆ ತಡಿಲಿಲ್ಲ ಅಂದರೂ ಕೂದಲು ಕಿತ್ಕೊಳ್ತದೆ, ಚಳಿ ತಡಿಲಿಲ್ಲ ಅಂದರೂ ಕೂದಲು ಕಿತ್ಕೊಳ್ತದೆ, ಮರಿ ಹಾಕೋ ಟೈಮ್ ಬಂದರೂ ಕೂದಲು ಕಿತ್ಕೊಳ್ಳುತ್ತೆ. ಈ 3 ವಿಚಾರಗಳನ್ನ ನೀವು ತಿಳ್ಕೊಳ್ಳಂತೆ ಮೊಲ ಏನಾರ ಸಾಕ್ತೀನಿ ಅಂತಂದರೆ ಸುಮ್ಮನೆ ತಪ್ಪೋದಲ್ಲ. ಅದನ್ನು ತಪ್ಪು ತಿಳುವಳಿಕೆಯಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ ಮಕ್ಕಳಿರೋ ಮನೇಲಿ ಮತ್ತು ಹಸುವಿರೋ ಮನೇಲಿ ಮಾತ್ರ ಮೊಲ ಸಾಕಂಗಿಲ್ಲ. ಅಂತಂದರೆ ಮಕ್ಕಳಿರೋ ಮನೇಲಿ ಹಸುವಿರೋ ಮನೇಲಿ ಯಾಕಪ್ಪ ಸಾಕಂಗಿಲ್ಲ ಅಂತಲೂ ಹೇಳ್ಬಿಡ್ತೀನಿ, ಕೇಳ್ಕೊಡ್ರಿ. ಈಗ ಮಕ್ಕಳಿರೋ ಮನೇಲಿ ಮೊಲ ಸಾಕೋದು ಯಾಕಪ್ಪ ಇಲ್ಲ ಅಂತಂದರೆ ಮಕ್ಕಳು ಊಟ ಮಾಡಬೇಕಾದ್ರೆ ಮೊಲದ ಕೂದಲು ಊಟ ಮಾಡಬೇಕಾದ್ರೆ ಏನಾದರೂ ಒಳಗೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೊಲ ಇರೋ ಮನೇಲಿ ಮಕ್ಕಳಿರೋ ಮನೇಲಿ ಮೊಲ ಸಾಕಂಗಿಲ್ಲ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಹಸಿನ ಕೂದಲು ಹುಲ್ಲು ತಿನ್ನೋದ್ರೊಳಗಡೆ ಕೂದಲು ಹೋಗುತ್ತೆ ಅಂದ್ಬಿಟ್ಟು ಮೊಲ ಸಾಕಬಾರ್ದು ಅಂತ ಹೇಳ್ತಾರೆ. ಇದು ಬಿಟ್ಟು ಯಾವುದೇ ಪ್ರಾಣಿ ಪಕ್ಷಿಗಳು ದರಿದ್ರ ಅಲ್ಲ. ಎಂತೆಂಥ ಮನುಷ್ಯನೇ ದರಿದ್ರ ಅಂತ ಬದುಕಲ್ಲ ಜನಗಳು. ಇನ್ನು ಮೊಲ ಯಾವ ಪ್ರಾಣಿ ಪಕ್ಷಿಗಳು ಯಾವಣ ಕೆಲವ್ರಿಗೆ ಆಗ್ತವೆ, ಕೆಲವ್ರಿಗೆ ಆಗಲ್ಲ ಅಷ್ಟೇ. ಇನ್ನೇನು ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ಮನೆಯಲ್ಲಿ ಅರ್ನಿಂಗ್ ಬಂದು ಅಂದರೆ ಇವಾಗ ದುಡ್ಡಲ್ಲಿ ಹೆಂಗಪ್ಪ ದುಡ್ಡು ಆಗೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಕಂಪ್ಲೀಟಾಗಿ ನೋಡ್ಕೊಳ್ರಿ. ಮಲೆನಲ್ಲಿ ದುಡ್ಡು ಆಗೋದೇನಪ್ಪ ಅಂತಂದರೆ ನೀವು ತಿಳ್ಕೊಬೇಕಾಗಿರೋದು ಮಲೆನಲ್ಲಿ ಸೈಡ್ ಬಿಸ್ನೆಸ್. ಅಂದರೆ ಈ ಕೋಳಿ ಸಾಕಿದ್ದೀರಾ, ಕೋಳಿ ಜೊತೆ ಇಲ್ಲ ಅಂತಂದರೆ ನೀವು ಹಸಿನ ಫಾರಮ್ ಮಾಡಿದ್ದೀರಾ ಸಪ್ರೇಟಾಗಿ, ಅದು ಹಸಿನ ಫಾರಮ್ ಅಲ್ಲದಂತೆ ಇನ್ನೊಂದು ಕಡೆ, ಕೋಳಿ ಫಾರಮ್ ಮಾಡಿದ್ದೀರಾ, ಕುರಿ ಫಾರಮ್ ಮಾಡಿದ್ದೀರಾ, ಕುರಿ ಅದಂತೆ ಸಪ್ರೇಟಾಗಿ ಇನ್ನೊಂದು ಕಡೆ. ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಸೈಡಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡ್ರೆ ಸಾಕು. ಬೋನು ಮತ್ತು ಈ ಥರದ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಅಂದರೆ ಫಸ್ಟ್ ಇದ್ರಲ್ಲಿ ತಿಳ್ಕೊಬೇಕಾಗಿರೋದೇನು, ಇವಾಗ ಏನಪ್ಪ ಅಂತಂದರೆ ಅಕ್ವೇರಿಯಮ್ಸ್ಗಳಲ್ಲಿ, ಲ್ಯಾಬ್ಗಳಲ್ಲಿ ಮತ್ತು ಇನ್ನೊಂಥವೆಲ್ಲೆಲ್ಲೋ ನಿಮಗೆ 1 to ಡಬಲ್ ರೈಟು. ಅಂದರೆ 3000 4000 ಜೊತೆಗೆ ಹೇಳೋದು, ಆಮೇಲೆ ಅಷ್ಟು ಇಷ್ಟು ಅಂತ ದುಡ್ಡು ಹೇಳೋದು. ಅಂದರೆ ನೀವು ತೀರಿಸ್ತಾ ಇರೋದೇನಪ್ಪ ಅಂತಂದರೆ
ಒಬ್ಬ ಆನೆಸ್ಟ್ ಪರ್ಸನ್ನ ತೀರ್ಸೋಕ್ಕೆ ಒಂದು 10 ಉಟ್ಕೊಂಡಿರ್ತಾರೆ, ಒಂದು 10 ಜನ ಹೊರಗಡೆ. ಅಂತಂದರೆ ಇದ್ರಲ್ಲಿ ಕಮ್ಮಿ ಕೊಡ್ತೀವಿ, ಇದ್ರಲ್ಲಿ ಕಮ್ಮಿ ಕೊಡ್ತೀವಿ, ಇದ್ರಲ್ಲಿ ಕಮ್ಮಿ ಕೊಡ್ತೀವಿ ಅಂತ. ಈಗ ಮೊಲಕ್ಕೆ ಪರ್ಫೆಕ್ಟ್ ರೈಟ್ ಇರೋದೇ 2,000 ರೂಪಾಯಿ ಒಳಗಡೆ. ಅಂದರೆ ತಾಯಿ ಮೊಲ ಮಾರ್ತೀವಿ ಅಂತಂದರೆ ಜೊತೆ 1,600 ರೂಪಾಯಿಂದ 800 ರೂಪಾಯಿ. ಇನ್ನು ಮರಿಗಳು ಸಾಕ್ತೀವಿ ಅಂತಂದರೆ 1,000 ರೂಪಾಯಿಂದ 1,500 ರೂಪಾಯಿ. ಆಮೇಲೆ ಮೀಡಿಯಮ್ ಮರಿಗಳು ಅಂತ ಬರುತ್ತೆ. ಅಂದರೆ ಹೆಂಗಪ್ಪ ಅಂತಂದರೆ ಹಾಲು ಬುಟ್ಟಿ ಒಂದೂವರೆ ತಿಂಗಳು ಸಾಕ್ತೀನಿ ಅಂತಂದರೆ 600ರಿಂದ 1,000 ರೂಪಾಯಿ ಒಳಗಡೆ ಇದ್ದೇ ಇರ್ತದೆ. ಇನ್ನು ಮರಿಗಳು ಮಾಮೂಲಿ ಅಕ್ವೇರಿಯಂ ಅವರು ಬೈ ಮಾಡ್ತಾರೆ, ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಎಲ್ಲ. ಇನ್ನು ಮರಿಗಳ ರೈಟ್ ಇಷ್ಟೇ ಇರುತ್ತೆ. ಅಂದರೆ ನಿಮಗೆ ಓವರ್ ಇನ್ವೆಸ್ಟ್ಮೆಂಟು ರೈಟು ಇರೋದಿಲ್ಲ, ಅಂದರೆ ಇಷ್ಟೇ ಪ್ರಮಾಣದ ರೈಟು. ಅಂದರೆ ನಿಮ್ಮ ಹತ್ರ ಏನು ಅಂತಂದರೆ ನಂಗೆ ತುಂಬ ಜನ ಕಸ್ಟಮರ್ ಕಾಲ್ ಮಾಡಿರೋದು ಅದೇ ಥರ, ಬ್ರೋ ಒಂದು ಸಿಂಗಲ್ ಮೊಲನೇ 3,000-4,000 ಹೇಳ್ತಾ ಇದ್ದಾರೆ ಬ್ರೋ, ನಾವು ತಗೊಳಕ್ಕಾಗ್ತಾಯಿಲ್ಲ, ನಿಮ್ಮ ಹತ್ರ ತೊಗೋಬೇಕು ಅಂತ ಇದ್ದೀವಿ ಅಂತ. ಅಂದರೆ ನಮ್ಮ ಹತ್ರ ಏನೋ ನಮಗೆ ಒಂದು ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡಿರೋದು ಅಷ್ಟೇ. ಅಂದರೆ ಮೊಲಿಂದೇ ಸಿಸ್ಟಮ್ಯಾಟಿಕ್ಕಾಗಿ ನಾನು ಯಾವುದೋ ಬೋನ್ ತಗೊಬಂದು ಆಮೇಲೆ ಅದಕ್ಕೆ ನೀರು ಇಕ್ಕೋ ಥರ ಸಿಸ್ಟಮ್ ಎಲ್ಲ ಮಾಡಿಲ್ಲ. ನಾನು ಓಪನ್ ಫೀಲ್ಡಲ್ಲಿ ಮೇಯಿಸ್ತಾ ಇರುವಂಥ ಮೊಲಗಳು. ಅಂದರೆ ಇದೆಲ್ಲ ಓಪನ್ ಆಗಿ ಬಿಟ್ಬಿಟ್ಟು ಆ ಕೆರೆಲಿ ಗುಂಡಿ ಮಾಡಲಿ, ಸುರಂಗ ಮಾಡಲಿ, ಏನೇ ಮಾಡಲಿ ಈ ಥರ ಓಪನ್ ಆಗಿ ಬಿಟ್ಕೊಂಡು ನಾನು ಫಾಲೋವರ್ಸು ಗೊತ್ತು, ಹೊಸ ಫಾಲೋವರ್ಸ್ ಏನಾದರೂ ನೋಡ್ತಾ ಇದ್ದರೆ ವೀಡಿಯೋದಲ್ಲಿ ನೋಡ್ಕೊಳ್ರಿ. ನಾವು ಯಾವುದೇ ಮೊಲಗಳು ಬಿಡಬೇಕಾದ್ರೂ ಈ ಥರನೇ ಓಪನ್ ಫೀಲ್ಡಲ್ಲೇ ಬಿಟ್ಬಿಡೋದು.